ಬೆಂಗಳೂರಿನಲ್ಲಿ ಸಿಎನ್ಜಿ ಗ್ಯಾಸ್ ಅಭಾವ ಉಂಟಾಗಿದೆ. ಪರಿಣಾಮ ಆಟೋ ಚಾಲಕರು ಬಂಕ್ಗಳ ಮುಂದೆ ಗಂಟೆಗಟ್ಟಲೆ ಕ್ಯೂ ನಿಂತ್ಕೊಂಡು ಕಾಯೋ ಪರಿಸ್ಥಿತಿ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಇದೆ, ನೋಡ್ತಾ ಹೋಗೋಣ. ಬೆಂಗಳೂರಿನಲ್ಲಿ ಸಿಎನ್ಜಿ ಗ್ಯಾಸ್ ಅಭಾವ, ಬಂಕ್ ಮುಂದೆ ಆಟೋ ಟ್ಯಾಕ್ಸಿಗಳ ಕ್ಯೂ, ಕಿಲೋಮೀಟರ್ ಗಟ್ಟಲೆ ಒಂದರ ಹಿಂದೆ ಒಂದು ನಿಂತಿರುವ ಆಟೋಗಳು, ಸಾಲುಗಟ್ಟಿ ನಿಂತಿರುವ ಕಾರ್ ಟ್ಯಾಕ್ಸಿಗಳು. ಇದು ಬೆಂಗಳೂರಿನ ಸಿಎನ್ಜಿ ಗ್ಯಾಸ್ ಬಂಕ್ಗಳ ಮುಂದಿನ ಚಿತ್ರಣ. ಕಾರಣ, ಬೆಂಗಳೂರಿಗೆ ಸಿಎನ್ಜಿ ಗ್ಯಾಸ್ ತುಂಬಿಸುವಂತಹ ಗಾಡಿಗಳು ಬರುವ ಸಂಖ್ಯೆ ಕಡಿಮೆಯಾಗಿದೆ. ಹೀಗಾಗಿ ನಗರದ ಗೇಲ್ ಗ್ಯಾಸ್ ಪೆಟ್ರೋಲ್ ಬಂಕ್ಗಳಲ್ಲಿ ಕಿಲೋಮೀಟರ್ ಗಟ್ಟಲೆ ಆಟೋ ಟ್ಯಾಕ್ಸಿ ವಾಹನ ಸವಾರರು ಕಾದು ನಿಲ್ಲುವಂತಹ ಪರಿಸ್ಥಿತಿ ಉಂಟಾಗಿದೆ. ಬೆಂಗಳೂರಿನಲ್ಲಿ ಕೇವಲ 34 ಸಿಎನ್ಜಿ ಗ್ಯಾಸ್ ಬಂಕ್ಗಳಿವೆ. ಆದರೆ ಬೆಂಗಳೂರಿನಲ್ಲಿ ಸುಮಾರು 35,000ಕ್ಕೂ ಹೆಚ್ಚು ಸಿಎನ್ಜಿ ಗ್ಯಾಸ್ ಆಟೋಗಳಿವೆ. ಜೊತೆಗೆ ಸಾವಿರಾರು ಟ್ಯಾಕ್ಸಿ ಹಾಗೂ ಕಾರುಗಳು ಸಹ ಸಿಎನ್ಜಿ ಇಂಧನದಲ್ಲಿ ಓಡ್ತಾ ಇವೆ. ಹೀಗಾಗಿ ರಾಜಧಾನಿ ಬೆಳೀತಾ ಇದ್ದಂತೆ ಸಿಎನ್ಜಿ ವಾಹನಗಳ ಸಂಖ್ಯೆ ಹೆಚ್ಚಾಗಿ ಅಭಾವ ಉಂಟಾಗ್ತಿದೆ. ಈಗ ಬೆಂಗಳೂರಿನಲ್ಲಿಗೆ CNG ಬಂದು ಏನು ಚಳಿಗಾಲ ಇರೋದ್ರಿಂದ ಹಾಗಾಗಿ ಇದಕ್ಕೆ ಪ್ರೆಷರ್ ಸ್ವಲ್ಪ ಕಡಿಮೆ ಆಗ್ತಾ ಇರೋದ್ರಿಂದ ಮತ್ತು ಈ ಗಾಳಿಗೆ ಏನು ಲೋಡ್ಗಳು ಲಾರಿಗಳು ಬರೋಂಥವು ಮಳೆಗಾಲ ಇರೋದ್ರಿಂದ ಹಾಗಾಗಿ ಬೆಂಗಳೂರು ಸಿಟಿಗೆ ಬರೋದು ಕಷ್ಟ ಆಗ್ತಾಯಿದೆ. ಹಾಗಾಗಿ ನಮ್ಮ ಆಟೋ ಚಾಲಕರಿಗೆ ಸ್ವಲ್ಪ ತೊಂದರೆ ಆಗ್ತಾಯಿದೆ. ಏನು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, CNG ಸಂಬಂಧಪಟ್ಟ ಇಲ್ಲಿ ಏನು ಗೇಲ್ ಗ್ಯಾಸ್ಗಳಿರ್ಬೋದು, ಎಲ್ಲರೂ ಅವರು ಸಾಕಷ್ಟು ಬಂಕ್ಗಳನ್ನ ಮಾಡ್ತಾ ಇದ್ದಾರೆ. ಆದರೆ ಅತಿ ಬೇಗ ನಮಗೆ ಬೆಂಗಳೂರು ನಗರದಲ್ಲಿ ಸರಾಸರಿ 100-150 ಗ್ಯಾಸ್ ಬಂಕ್ಗಳು ಬೇಕಾಗುತ್ತೆ. ಪೆಟ್ರೋಲ್ ಡೀಸೆಲ್ ದರಕ್ಕೆ ಹೋಲಿಸಿದ್ರೆ ಸಿಎನ್ಜಿ ಬೆಲೆ ಕಡಿಮೆ. 1 kg ಸಿಎನ್ಜಿ ಗ್ಯಾಸ್ಗೆ 82 ರೂಪಾಯಿ 50 ಪೈಸೆ ಇದೆ. ಹೊಸದಾಗಿ ಬರ್ತಾ ಇರುವಂತಹ ಆಟೋ ರಿಕ್ಷಾಗಳು, ಟ್ಯಾಕ್ಸಿ ಕಾರುಗಳಲ್ಲೂ ಕೂಡ ಸಿಎನ್ಜಿ ಬಳಕೆ ಆಗ್ತಿದೆ. ಇದು ಪರಿಸರ ಸ್ನೇಹಿ, ಇವು ಹೆಚ್ಚು ಮೈಲೇಜ್ ಕೊಡುತ್ತೆ, ಜೊತೆಗೆ ಮೇಂಟೆನೆನ್ಸ್ ವೆಚ್ಚವೂ ಕೂಡ ಕಡಿಮೆ. ಆದ್ರೆ ಈಗ ಬಾಡಿಗೆಯ ಆಟೋವನ್ನ ಓಡಿಸದೆ ಗ್ಯಾಸ್ ಬಂಕ್ ಮುಂದೆ ಕಾಯುವಂತಹ ದುಸ್ಥಿತಿ ನಿರ್ಮಾಣವಾಗಿದೆ. ಬೆಂಗಳೂರಿನಲ್ಲಿ ಸಿಎನ್ಜಿ ಗ್ಯಾಸ್ ಬಂಕ್ಗಳ ಸಂಖ್ಯೆ ಹೆಚ್ಚಿಸಿ ಅಂತಾರೆ ಆಟೋ ಚಾಲಕರು. ಬಂಕ್ಗಳು ಕಮ್ಮಿ ಇದೆಲ್ಲ, ಇವಾಗ ಹೆಂಗೆ LPG ಗ್ಯಾಸು ಪೆಟ್ರೋಲ್ ಬಂಕ್ ಎಲ್ಲ ಹೆಂಗೆ ಜಾಸ್ತಿ ಇದೆ, ಆ ಥರ ಜಾಸ್ತಿ ಮಾಡಿದ್ರೆ ಬಂಕ್ಗಳನ್ನ ಸಿಗುತ್ತೆ. ಇವಾಗ ನೋಡಿ, ಇಲ್ಲಿ ಬಿಟ್ಟರೆ ಮಿನಿಮಮ್ 5 ಕಿಲೋಮೀಟರ್ ಸರೌಂಡಿಂಗಲ್ಲಿ ಎಲ್ಲೂ ಇಲ್ಲ ಚಾಮರಾಜಪೇಟೆ ಹೋಗಬೇಕು, ಡಬಲ್ ರೋಡ್ಗೆ ಹೋಗಬೇಕು. ತುಂಬಾ ಕಷ್ಟ ಆಗ್ತದೆ. ಮಿಡ್ಲ್ ಆಫ್ ದ ಸಿಟಿ CNG ಬಂಕ್ ಕಮ್ಮಿ ಇದೆ, ಸಿಟಿಯಿಂದ ತುಂಬ ದೂರನೇ ಇದೆ. ಮಿಡ್ಲ್ ಆಫ್ ದ ಸಿಟಿ ತುಂಬ ಕಡಿಮೆ ಇದ್ದಾವೆ. ಹಂಗಾಗಿ ಈ ಥರ ತುಂಬ ತೊಂದರೆ ಆಗ್ತದೆ. ಕಾಯಬೇಕಾಗುತ್ತೆ, ಸಮ್ಟೈಮ್ಸು ಅರ್ಧ ಗಂಟೆ 15 ಮಿನಿಟ್ಸ್ ಥರ ಕಾಯಬೇಕಾಗುತ್ತೆ. ಸ್ವಲ್ಪ CNG ಬಂಕ್ನ ಹೆಚ್ಚು ಮಾಡಿದ್ರೆ ಒಳ್ಳೆಯದಾಗುತ್ತೆ. ತುಂಬಾ ಪ್ರಾಬ್ಲಮ್ ಆಗುತ್ತೆ, ತುಂಬ ಟೈಮ್ ವೇಸ್ಟ್ ಆಗುತ್ತೆ, ಬಾಡಿಗೆಗಳು ಸಿಗಲ್ಲ, ವೆಯ್ಟ್ ಮಾಡಬೇಕಾಗುತ್ತೆ, ಪ್ಯಾಸೆಂಜರ್ ಇದ್ದಾಗೆಲ್ಲ ವೆಯ್ಟ್ ಮಾಡಬೇಕಾಗುತ್ತೆ, ತೊಂದರೆ ಆಗುತ್ತೆ, ತುಂಬ ತೊಂದರೆ ಆಗುತ್ತೆ. ಒಟ್ಟಿನಲ್ಲಿ ಗ್ಯಾಸ್ ಅಸೋಸಿಯೇಷನ್ ಸರ್ಕಾರ ಬೆಂಗಳೂರು ನಗರದ ವಾಹನಗಳ ಸಂಖ್ಯೆಗೆ ತಕ್ಕಂತೆ ಸಿಎನ್ಜಿ ಗ್ಯಾಸ್ ಬಂಕ್ಗಳ ಸಂಖ್ಯೆಯನ್ನು ಹೆಚ್ಚಿಸಬೇಕಿದೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.